ಎಲ್ಲರಿಗೂ ಮುಂಜಾನೆ ನಮಸ್ತೆ. ಇವತ್ತು ಮಂಗಳೂರಿನಿಂದ ಬೆಳಿಗ್ಗೆ ಒಂದು ಫೋನ್ ಬಂತು. ಒಬ್ಬರು ಮಾರ್ಗದ ಬದಿಯಲ್ಲಿ ಕೆಸರಲ್ಲಿ ನರಳಾಡ್ತಾ ಇದ್ದಾರೆ, ಹೇಳಲಿಕ್ಕಾಗೋದಿಲ್ಲ. ಅವಿನ್ ಎಂಬಂಥ ಒಬ್ಬ ಸಹೋದರ ತೋಕೂರಿನವರು ನಮಗೆ ಫೋನ್ ಮಾಡ್ತಾರೆ. ಕದ್ರಿ KPT ಹತ್ತಿರ ಪೆಟ್ರೋಲ್ ಪಂಪ್ ಇದೆ, MRPLನದು. ಅದರ ಬದಿಯಲ್ಲಿ ಆ ಹೈವೇ ಸೈಡಿಗೆ ಬಿದ್ದಿದ್ದರು. ನಾವು ಕೂಡಲೇ ಇಲ್ಲಿಂದ ಸ್ನೇಹಾಲಯದ ತಂಡ ಅವರ ಹತ್ರ ಹೋದಾಗ ಅವರಿಗೆ ಹೇಳಲಿಕ್ಕಾಗೋದಿಲ್ಲ. ಕಾರಣ ನೋಡುವಾಗ ಅವರ ಕಾಲಿನ ಅಡಿಯಲ್ಲಿ, ಆ ಮಾರ್ಗದಲ್ಲಿ ನಡೆದು ಕಾಲಿನ ಅಡಿಯಲ್ಲಿ ದೊಡ್ಡ ದೊಡ್ಡ ಬೊಕ್ಕೆಗಳು ಬಂದಿವೆ. ಇದು ಯಾಕೆ ಹೇಳ್ತೇನೆ ಅಂದರೆ, ಹಲವಾರು ಸರ್ತಿ ನಾವು ಮಾನಸಿಕವಾದ ಸಹೋದರ ನೋಡ್ತಾರೆ, ನಡೆದು ಬರುವಂಥ ಹಲವಾರು ಕಿಲೋಮೀಟ್ರ್ ನಡೆದು ಬರ್ತಾರೆ. ಆದರೆ ಅವರ ಪರಿವೆ ನಮಗಿರುವುದಿಲ್ಲ, ಅವರಿಗೂ ಕೂಡ ಇರುವುದಿಲ್ಲ. ಯಾಕಂದರೆ ಇಂಥ ಪರಿಸ್ಥಿತಿಯಲ್ಲಿ ನಡೆಯಲಾಗದೆ ಆ ಮಾರ್ಗದ ಬದಿಯಲ್ಲಿ ರಾತ್ರಿಯಿಂದ ಅವರು ಬಿದ್ದಿದ್ದಾರೆ, ಯಾರು ನೋಡಲಿಲ್ಲ. ಅಲ್ಲೇ ಪರಿಸರದವರು ಅಂತ ಹೇಳ್ತಾರೆ, ಆದರೆ ಮಾನಸಿಕವಾಗಿ ಅವರು ಸ್ಥಿಮಿತ ಕಳ್ಕೊಂಡಿದ್ದಾರೆ. ಆಮೇಲೆ ನಾವಿಲ್ಲಿ ಸ್ನೇಹಾಲಯಕ್ಕೆ ತಂದಿದ್ದೇವೆ. ತಂದ ಉದ್ದೇಶ ಅಂದರೆ, ಅವರಿಗೆ ನಾವು ಮೊದಲಿಗೆ ಎಣಿಸ್ತೇವೆ ಯಾರಾದರೂ ಹೊಡೆದು ಹಾಗೆ ಕಾಲಿಗೆ ಏನಾದರೂ ಇದಾಗಿದೆ ಅಂತ. ಆದರೆ ನಿಜವಾದ ಅವಸ್ಥೆ ಅಂದರೆ ಅವರು ರೋಡಲ್ಲಿ ನಡೆದು ಈ ರೀತಿ ಆಗಿದ್ದಾರೆ. ಇಂತಹ ವ್ಯಕ್ತಿಗಳಲ್ಲಿ ನಾವು ಕನಿಕರ ತೋರಬೇಕು. ಯಾಕಂದರೆ ಅವರಿಗೆ ಪರಿವೇ ಇರುವುದಿಲ್ಲ. ಒಳ್ಳೆಯ ಕುಟುಂಬದವರಾಗಿರ್ಬೋದು, ಕೆಲವು ಸರಿ ಒಳ್ಳೆಯ ಕುಟುಂಬದಿಂದ ಬಂದು ಏನೋ ಮಾನಸಿಕ ಅಸ್ವಸ್ಥತೆಗೆ ಒಳಗೊಂಡು ಅವರು ಈ ರೀತಿ ಆಗ್ತಾರೆ. ಆದ ಕಾರಣ ನಿಮ್ಮಲ್ಲಿ ಒಂದು ಕಳಕಳಿ ವಿನಂತಿ ಏನೆಂದರೆ, ಮಂಗಳೂರು ಪರಿಸರದಲ್ಲಿ ಇಂತಹ ಮಾನಸಿಕ ಅಸ್ವಸ್ಥರು ಯಾರಾದರೂ ಕಂಡು ಬಂದಲ್ಲಿ ದಯವಿಟ್ಟು ನಮಗೆ ತಿಳಿಸಿ ನಾವು ಕೂಡಲೇ ಸ್ನೇಹಾಲಯ ತಂಡ ಖಂಡಿತವಾಗಿ ಮಂಗಳೂರು ಆಗಲಿ, ಉಡುಪಿ ಆಗಲಿ, ಆ ಭಾಗದಲ್ಲಿ ಎಲ್ಲಾದರೂ ಹೈವೇಯಲ್ಲೋ ಯಾರಾದರೂ ಅಂತ ಕಾಣಲಿಕ್ಕೆ ಸಿಕ್ಕಿದರೆ ದಯವಿಟ್ಟು ನಮಗೆ ತಿಳಿಸಿ. ನಮ್ಮ ನಂಬರ್ ಕೂಡ ಇಲ್ಲಿ ಹಾಕಿಡ್ತೇವೆ. ದಯವಿಟ್ಟು ಇದನ್ನು ಶೇರ್ ಮಾಡಿ, ಎಲ್ಲರಿಗೂ ತಿಳಿಸಿ. ಯಾಕಂದರೆ ಇವರು ಬೇರೆ ಬೇರೆ ಊರಿನಿಂದ ಇಲ್ಲಿ ಬಂದಿರ್ತಾರೆ. ಕೆಲವು ಸರ್ತಿ ಅವರು ಊರಿನಲ್ಲಿ ಮಿಸ್ಸಿಂಗ್ ಆಗಿರ್ತಾರೆ, ಅವರಿಗೆ ಗೊತ್ತಿರೋದಿಲ್ಲ ಎಲ್ಲಿಗೆ ನಾವು ಹೋಗ್ತಾ ಇದ್ದೇವೆ. ಯಾಕಂದರೆ ಮಾನಸಿಕವಾಗಿ ಅವರು ಸ್ಥಿಮಿತ ಕಳ್ಕೊಂಡಿರ್ತಾರೆ. ನಾವಿಲ್ಲಿ ಅವರಿಗೆ ಒಳ್ಳೆಯ ಚಿಕಿತ್ಸೆ ಪರಿಪಾಲನೆ ಕೊಟ್ಟ ನಂತರ ಅವರನ್ನು ಮರಳಿ ಊರಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆ ಮಾಡ್ತೇವೆ, ಕುಟುಂಬಕ್ಕೆ ಸೇರಿಸುವ ಒಂದು ಕೆಲಸ ಮಾಡ್ತಾ ಇದ್ದೇವೆ. ಸ್ನೇಹಾಲಯ ಕಳೆದ 16 ವರ್ಷಗಳಲ್ಲಿ 1600ಕ್ಕಿಂತಲೂ ಹೆಚ್ಚು ಜನರನ್ನು ಭಾರತದ ವಿವಿಧ ಭಾಗಗಳಿಗೆ, ಅವರ ಸ್ವಂತ ಮನೆಗಳಿಗೆ ನಾವು ಸೇರಿಸಿದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ಎಲ್ಲ ದಕ್ಷಿಣ ಕನ್ನಡದ ಸಹೋದರಲ್ಲಿ ಒಂದು ವಿನಂತಿ, ಇಂತಹ ವ್ಯಕ್ತಿಗಳು ಸಹೋದರ ಸಿಕ್ಕಿದರೆ ಖಂಡಿತವಾಗಿ ನಮಗಿಂದು ಮೆಸೇಜ್ ಕೊಡಿ. ಆಗ ನಾವು ಒಂದು ಜೀವವನ್ನು ಉಳಿಸುವ ಪುಣ್ಯ ಕಾರ್ಯದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ ಅಂತ ಹೇಳುತ್ತಾ, ಸರ್ವೇ ಜನ ಸುಖಿನೋ ಭವಂತು.